ಸೊ ಇನ್ನು ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿವಿಯಲ್ಲಿ ಹಗರಣಗಳ ಮೇಲೆ ಹಗರಣದ ಕೊಂಪೆ ಆಗಿಬಿಟ್ಟಿದೆ ಈ ವಿಶ್ವವಿದ್ಯಾಲಯ. ನೋಡಿ, ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಈಗ ಮತ್ತೊಂದು ಹಗರಣ. ಫೇಲ್ ಆದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಡಿಗ್ರಿ ಪಾಸ್ ಮಾಡ್ತಾ ಇದ್ದ ಪ್ರಕರಣ. ವಿದ್ಯಾರ್ಥಿಗಳಿಂದ ಹಣ ಪಡೆಯೋದು, ಸಿಬ್ಬಂದಿಗಳಿಗೆ ಪಾಸ್ ಮಾಡಲು ಸುಪಾರಿ ಕೊಡ್ತಾ ಇದ್ದಂತಹ ಕಿಂಗ್ ಪಿನ್ ಬಿಚ್ಚಿಟ್ಟಂತಹ ಸ್ಫೋಟಕ ಸತ್ಯ. ಪಬ್ಲಿಕ್ ಟಿವಿ ಕ್ಯಾಮೆರಾ ಮುಂದೆಯೇ ಮಧ್ಯವರ್ತಿಗೆ ಕರೆ ಮಾಡಿದ್ದಾರೆ ಕುಲಪತಿ ಮುನಿರಾಜು ಅವರು. ಲೌಡ್ ಸ್ಪೀಕರ್ ಇಟ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಕುಲಪತಿ ಮುನಿರಾಜು. ಮಧ್ಯವರ್ತಿ ಬಾಯಿ ಬಿಟ್ಟ ಸತ್ಯ ಕೇಳಿ ಅವರೇ ಶಾಖಗೊಳಗಾಗ್ಬಿಟ್ಟಿದ್ದಾರೆ. ಪಾಸ್ ಮಾಡಿಕೊಡಿ ಇಂದನೇ ಅವರು ಡಿಸ್ಕಷನ್ ಮಾಡಿದಾನೆ. ಏನು ರಿಯಾಜ್ ಅನ್ನು ನೀವು ಏನೋ ಸಬ್ಜೆಕ್ಟ್ಗೆ 5,000 ಕೊಡ್ತೀನಿ. ಸೊ ಇವಾಗ ಈ ವಿಚಾರ ಅಂದರೆ ಕುಲಪತಿಗಳಿಗೆ ಒಂದು ರೀತಿ ಶಾಕ್, ಹೀಗೆಲ್ಲ ನಡೀತಾ ಇದೆಯಾ ಅಂತಂದ್ಬಿಟ್ಟು. ಈ ಹಿಂದೆ ಫೇಲ್ ಆದ ಡಿಗ್ರಿ PGಗಳ ವಿದ್ಯಾರ್ಥಿಗಳನ್ನು ಯಾರೋ ರಿಯಾಜ್ ಅಂತ ಈಗ ಅವ್ರು ಮಾತನಾಡ್ತಾ ಇದ್ದಾರಲ್ಲ, ಅವನ ಮೂಲಕನೇ ಪಾಸ್ ಮಾಡಿಸಿದ್ವಿ ಸರ್ ಅಂತ ಆ ಮಧ್ಯವರ್ತಿ ಹೇಳ್ತಾನೆ. ಹಿಂದೆ ಎಲ್ಲ ಮಾಡಿಸ್ತಾ ಇದ್ವಿ, ಈಗ ಆಗಲ್ಲ ಅಂತ ಇದ್ದಾರೆ ಅಂತ ಮಧ್ಯವರ್ತಿ ಕುಲಪತಿಗೆ ಹೇಳ್ತಾನೆ. ಸೊ ಅಂದರೆ ಇದು ಹಿಂದಿನಿಂದ ನಡ್ಕೊಂಬಂದಿದೆ. ದುಡ್ಡು ಕೊಟ್ಟು ಫೇಲ್ ಆದವ್ರನ್ನ ಪಾಸ್ ಮಾಡಿಸೋದು, ಒಂದು ಸಬ್ಜೆಕ್ಟ್ಗೆ 6,000 ರೂಪಾಯಿ, ಆ ರೀತಿ ಏನೋ ಲೆಕ್ಕಾಚಾರ. ನೋಡಿ, ಯಾವಾಗ ಕುಲಪತಿ ಮುನಿರಾಜು ಅವರು ಲೌಡ್ ಸ್ಪೀಕರ್ ಇಟ್ಟು ಕರೆ ಮಾಡ್ತಾರೋ ಅವನು ಮುಲಾಜಿಲ್ದೆ ಹೇಳಿದಾನೆ. ಅವನು ಯಾರು ಆ ಮಧ್ಯವರ್ತಿ, ಅಯ್ಯೋ ಈ ಹಿಂದೆಲ್ಲ ಹೀಗೆ ಮಾಡಿಸಿದ್ದೀವಿ ಸರ್, ರಿಯಾಜ್ ಮುಖಾಂತರನೇ ಮಾಡಿಸ್ತಾ ಇದ್ವಿ, ಹಿಂದೆಲ್ಲ ಮಾಡಿಸ್ತಾ ಇದ್ವಿ, ಈಗ ಆಗಲ್ಲ ಅಂತ ಇದ್ದಾರೆ ಅಂತ ಓಪನ್ ಆಗಿ ಹೇಳ್ತಾನಂತ. ಅಂದರೆ ಈ ವಿವಿಯಲ್ಲಿ ಹಿಂದಿನಿಂದಲೂ ದುಡ್ಡಿಸ್ಕೊಂಡು ಪಾಸ್ ಮಾಡ್ತಾ ಇದ್ದಾರೆ. ಆಡಿಯೋ ಸಮೇತ ಸುದ್ದಿ ಬಿತ್ತರವಾದ ಬಳಿಕವೂ ಕೆಲಸಕ್ಕೆ ಹಾಜರಾಗಿದ್ದಂತೆ ರಿಯಾಜ್. ಈಗ ಈ ರಿಯಾಜ್ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾನೆ. ಎಷ್ಟು ಧೈರ್ಯ ಇರಬೇಕು ಈತನಿಗೆ. ಈ ಯೂನಿವರ್ಸಿಟಿ ಭವಿಷ್ಯದ ನಾಯಕರನ್ನು ತಯಾರು ಮಾಡಬೇಕಾದ ಯೂನಿವರ್ಸಿಟಿನಲ್ಲಿ ನಡೀತಾ ಇರ್ತಕ್ಕಂಥ ದಂಧೆ ಇದು. ರಿಯಾಜ್ ಆ್ಯಂಡ್ ವೆಂಕಟೇಶ್ ಇಬ್ಬರು ಮಾತಾಡೋದು ಅವ್ರ ವಾಯ್ಸ್ ಒಂದು ನನಗೆ ಗೊತ್ತಾಯ್ತು. ವಾಯ್ಸ್ ನೋ ಡೌಟ್ ಇದ್ರು. ನಾನು ಆ ವಾಯ್ಸನ್ನು ನಾನು ಐಡೆಂಟಿಫೈ, ಅವರಿಬ್ಬರ ಬಗ್ಗೆ ನನಗೆ ನೋ ಡೌಟ್. ಐ ವಿಲ್ ಟೇಕ್ ಅನ್ ಆಕ್ಷನ್ ದಟ್ ಟೂ ಫೆಲೋಸ್. ಬಟ್ ಯಾರು ಹಿಂದೆ ಈ ಕಡೆಯಿಂದ ಯಾರು ಪಾಸ್ ಮಾಡೋಕ್ಕೆ ಹೋಗಿದ್ದ, ಸಬ್ಜೆಕ್ಟ್ ಕೊಟ್ಟಿದ್ದನಲ್ಲ, ಸಬ್ಜೆಕ್ಟ್ ಯಾವುದು ಪಾಸ್ ಮಾಡೋಕ್ಕೆ ನಾನು ಪಾಸ್ ಮಾಡೋದು ಕೊಟ್ಟನಲ್ಲ, ಆ ಹುಡುಗನ ನಂಬರ್ಸು ಬೇಕಾಗಿದೆ ನನಗೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಅವನು ಈಗ ಮಾಡಿರಲಿ, 2 ವರ್ಷ ಹಿಂದೆ ಮಾಡಿರಲಿ, 3 ವರ್ಷ ಹಿಂದೆ ಮಾಡಿರಲಿ, ನನಗೆ ಅವ್ನು ಬೇಕಾಗಿಲ್ಲ. ನನ್ನ ಆಫೀಸ್ಗೆ ಯಾರೇ ಆಗಲಿ, ಯಾರೇ ಮಾಲ್ ಪ್ರಾಕ್ಟೀಸ್ ಮಾಡಿದ್ರೆ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ನಾನು ಈ ವಿಶ್ವವಿದ್ಯಾಲಯಕ್ಕೆ ಯಾವುದೇ ಕೆಟ್ಟ ಹೆಸರು ತರಕ್ಕೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ. ಇವರೇ ಒಂದು ಮಾತನ್ನು ತಮ್ಮ ಹತ್ರ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಗ ಮೊನ್ನೆ ಬಂದಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬಂದಿರೋ ಮಟ್ಟದಲ್ಲಿ ನಾನು ಶುದ್ಧ ಮಾಡಿದ್ದೀನಿ. ಈಗಲೂ ಕೂಡ ನನಗೆ ಈ ಕ್ಯಾನ್ ಗಿವ್ ಮಿ 1 ವೀಕ್ ಟೈಮ್, ಎಂಟೈರ್ ಎಕ್ಸಾಮಿನೇಷನ್ ಸಿಸ್ಟಮನ್ನು ಚೇಂಜ್ ಮಾಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಮುನಿರಾಜು ಅವರು ಕುಲಪತಿಗಳೇ ಶಾಕ್ ಆಗ್ತಾರೆ ಅಂತಂದರೆ, ಆತ ಅಷ್ಟು ಬಿಂದಾಸಾಗಿ ಓಪನ್ ಆಗಿ ಲೌಡ್ ಸ್ಪೀಕರಲ್ಲಿ ಮಾತಾಡ್ತಾನೆ ಅಂದರೆ ಇದು ಇಂದು ನೆನ್ನೆದಲ್ಲ. ಈ ಹಗರಣ ತುಂಬ ವರ್ಷಗಳಿಂದ ನಡೆದಿದೆ. ಸಮಗ್ರ ತನಿಖೆ ಆಗಬೇಕಾಗುತ್ತೆ ಆ ಹಿಂದಿನಿಂದಲೂ ಅಂತ ಇವಾಗ. ಖಂಡಿತ ಅರವಿಂದ್, ಯಾವಾಗ ಬಳ್ಳಾರಿಯ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಮಾರ್ಕ್ಸ್ ಕಾರ್ಡ್ ಅಂದರೆ ಫೇಲ್ ಆಗಿರ್ತಕ್ಕಂಥವ್ರನ್ನ ಪಾಸ್ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಂಧೆ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ವರದಿ ಕೂಡ ಪ್ರಸಾರ ಮಾಡಲಾಗಿತ್ತು. ಅದಾದಮೇಲೆ ಇದೀಗ ಕುಲಪತಿಯವರು ಕೂಡ ಶಾಕ್ ಆಗಿರುವಂಥದ್ದು. ಯಾಕಂದರೆ ಯಾವಾಗ ಆ ಒಂದು ದಂಧೆಯಲ್ಲಿ ಬಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ವರದಿ ಬಂದ ನಂತರದಲ್ಲೂ ಕೂಡ ರಾಜಾರೋಷವಾಗಿ ಡ್ಯೂಟಿಗೆ ಜಾಯಿನ್ ಆಗಿದ್ರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಲಪತಿ ಅವರ ಗಮನಕ್ಕೆ ಪಬ್ಲಿಕ್ ಟಿವಿ ತಂದಾದ್ಮೇಲೆ ಸ್ವತಃ ಕುಲಸಚಿವರು ಅಂದರೆ ಕುಲಪತಿಗಳವರನ್ನ ತಮ್ಮ ಚೇಂಬರ್ಗೆ ಕರೆದು ಅಲ್ಲಿಯೂ ಕೂಡ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡು ಯಾರು
ಪರ್ಮಿಷನ್ ತಗೊಂಡು ನೀನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೇಳ್ತಾರೆ. ಅದಾದ್ಮೇಲೆ ಒಂದಿಷ್ಟು ಮಾತುಕತೆಗಳು ಕೂಡ ನಡೀತಾ. ತದನಂತರದಲ್ಲಿ ಸ್ವತಃ ಕುಲಪತಿಗಳೇ ಯಾರು ಮಾರ್ಕ್ಸ್ ಕಾರ್ಡ್ ಅಂದ್ರೆ ಯಾರು ಫೇಲ್ ಆದವ್ರನ್ನ ಪಾಸ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಏನು ಒಂದಿಷ್ಟು ನಂಬರ್ಗಳನ್ನು ಕೊಟ್ಟಿದ್ರು, ಸ್ವತಃ ಅದೇ ವ್ಯಕ್ತಿಗೆ ಕರೆ ಮಾಡ್ತಾರೆ, ಅದು ಕೂಡ ಪಬ್ಲಿಕ್ ಟಿವಿಯ ಕ್ಯಾಮ್ರಾದ ಮುಂದೆ. ಆ ಸಂದರ್ಭದಲ್ಲಿ ಯಾರು ಒಂದು 10 ವಿದ್ಯಾರ್ಥಿಗಳು ಅಂದ್ರೆ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ನಂಬರ್ಗಳನ್ನು, ದಾಖಲಾತಿ ನಂಬರ್ಗಳನ್ನು ಕೊಟ್ಟಿರ್ತಾರೆ, ರಿಜಿಸ್ಟರ್ ನಂಬರ್ಗಳನ್ನ. ಆ ಸಂದರ್ಭದಲ್ಲಿ ಅವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ ರಾಜಾರೋಷವಾಗಿ ಹೇಳ್ತಾರೆ, ಇಲ್ಲ ಸರ್, ಈ ಹಿಂದ್ಲಿಂದನೂ ಕೂಡ ರಿಯಾಜ್ ಮತ್ತು ವೆಂಕಟೇಶ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳಿಂದ ಅವರು ಈ ಒಂದು ದಂಧೆಯನ್ನ ಮಾಡ್ತಾ ಇದ್ರು. ಹಿಂದೆ ಸಾಕಷ್ಟು ಬಾರಿ ಕೂಡ UG ಮತ್ತು PG ಕೂಡ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದೀಗ ಅದೇ ರೀತಿಯಾಗಿ ನಾವು ಕೂಡ ಅಪ್ರೋಚ್ ಆಗಿದ್ವಿ ಒಂದು ಮಾಹಿತಿ ಸಿಕ್ಕಾದ್ಮೇಲೆ. ಆದ್ರೆ ಈ ಬಾರಿ ಅವ್ರು ಮಾಡ್ಕೊಡ್ಲಿಲ್ಲ, ಬದಲಾಗಿ ಹಿಂದಿನ ಬಾರಿ ಸಾಕಷ್ಟು ಸಲ ಮಾಡ್ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನ ಸ್ವತಃ ಕುಲಪತಿಗಳ ಮುಂದೆನೆ, ಅದು ಕೂಡ ಪಬ್ಲಿಕ್ ಟಿವಿ ಕ್ಯಾಮ್ರಾ ಮುಂದೆನೆ ಹೇಳಿರುವಂಥದ್ದು. ಒಂದನ್ನ ಗಮನಿಸಬೇಕು ಅರವಿಂದ್, ಈ ಒಂದು ವಿಚಾರಗಳನ್ನು ಗಮನಿಸಿದಾಗ ಖಂಡಿತವಾಗಿಯೂ ಸಹಿತ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಈ ಹಿಂದಿನಿಂದಲೂ ಕೂಡ ಫೇಲ್ ಆದವ್ರನ್ನ ಪಾಸ್ ಮಾಡ್ತಕ್ಕಂಥ ದಂಧೆ ಅವ್ಯಾಹತವಾಗಿ ನಡೀತಾ ಇದಕ್ಕೆ ಕೇವಲ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ಮಾತ್ರ ಅಲ್ಲ, ಬದಲಾಗಿ ಆ ಒಂದು ಅಂದ್ರೆ UUCMC ವಿಭಾಗದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳು ಕೂಡ ಯಾರ್ಯಾರು ಮೌಲ್ಯಮಾಪಕರಿದ್ದಾರೆ ಮತ್ತು ಅಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಬಹುಶಃ ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಕಾಣಿಸುತ್ತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ಸಮಗ್ರ ತನಿಖೆ ಆಗಬೇಕು. ತನಿಖೆಯಾಗಿ ಯಾರ್ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ರು ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕುಲಪತಿಗಳನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ, ಸೋಮವಾರ ದಿನ ನಾನು ಖಂಡಿತವಾಗಿಯೂ ಕೂಡ ವೆಂಕಟೇಶ್, ರಿಯಾಜ್ ಸೇರಿದಂತೆ ಅಲ್ಲಿ ಯಾರ್ಯಾರು UUCMC ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲರ ಮೇಲೂ ಕೂಡ ಒಂದು ದೂರನ್ನ ದಾಖಲು ಮಾಡ್ತಾರೆ. ತದನಂತರದಲ್ಲಿ ಅವ್ರನ್ನ ಪೊಲೀಸರಿಗೆ ಅರೆಸ್ಟ್ ಮಾಡಿಕೊಂಡು ಮತ್ತೆ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಯಾವ ವರ್ಷಗಳಿಂದ ಇದು ನಡೀತಿತ್ತು ಮತ್ತೆ ಎಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಹಣವನ್ನ ಪಡೆದುಕೊಂಡು ಪಾಸ್ ಮಾಡಿದ್ರೆ ಅನ್ನುವಂಥದ್ದನ್ನ ನಾವು ಮಾಹಿತಿಯನ್ನ ಪಡೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡ್ಬೇಕು ಅರವಿಂದ್ ಏನಾಗುತ್ತೆ ಅನ್ನುವಂಥದ್ದನ್ನ. ಫೈನ್, ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಇಲ್ಲಿ ತನಕ ಒಂದು ಕಂಪ್ಲೇಂಟ್ ಕೂಡ ಆಗಿಲ್ವಲ್ಲ ಯಾಕೆ ಅಂತ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾರಾದರೂ ಒಬ್ರು ಕಂಪ್ಲೇಂಟ್ ಕೊಡಬೇಕಲ್ಲ. ಮಾಡಿದಾನೆ ಏನೋ ರಿಯಾಜ್ ಅನ್ನೋ, ನೀವು ಏನೋ ಸಬ್ಜೆಕ್ಟ್ಗೆ 5,000 ಕೊಡ್ತೀನಪ್ಪ, 6,000 ಕೊಡ್ತೀನಿ, ನನಗೆ ಇಷ್ಟು ನಂಬರ್ ಇವೆ, ಪಾಸ್ ಮಾಡಿಕೊಡಿ ಅಂತ ನೀವು ರಿಯಾಜನ್ನ ಕೇಳಿದ್ದೀರಿ. ಕೆಲಸ ಮಾಡಿದ್ರ ಮೊದಲು ಅಲ್ಲ ಪಾಸ್ ಮಾಡಿದ್ದಾನ, ಕೆಲಸಗಳೆಲ್ಲ ಮುಗಿಸಿದಾನ, ಮೊದಲು ಮಾಡಿಸಿದ್ದೀರಾ ನೀವು? ಮೊದಲು ಮಾಡಿಸಿದ್ದೀರಾ? ಅಲ್ಲ ನಿನಗೆ ಕೊಟ್ಟಿದ್ಯಲ್ಲ, ಈ ಕೇಸ್ ಕೊಟ್ಟಿದ್ಯಲ್ಲ, ನನಗೆ ಯೂನಿವರ್ಸಿಟಿ ಕ್ಲೀನ್ ಅಪ್ ಮಾಡಕ್ಕೆ ಅನುಕೂಲ ಆಯ್ತು. ಹೇಳಿ. ಮೊದಲೇ ಆದಾಗ ವಾಯ್ಸ್ ರೆಕಾರ್ಡು ವಾಯ್ಸ್ ಎಲ್ಲ ಪಬ್ಲಿಕ್ ಸಿಟಿಯಲ್ಲಿ ತಿರುಗಾಡಿದಾಗ ಅವಾಗೇ ಏನ್ ಮಾಡಿಲ್ಲ ಸರ್ ಯಾರು, ಒಂದ್ ನಿಮಿಷ ನಾನೆಲ್ಲ ಕೇಳಿ ತಪ್ಪಾಗಂತ ಮಾಡಿ ಅವಾಗೂ ಕ್ಲೀನ್ ಮಾಡಿಲ್ಲ, ಈಗಲೂ ಏನ್ ಮಾಡ್ತಾರ ನನಗೆ ಗೊತ್ತಿಲ್ಲ, ಅವಲ್ಲ ನನ್ಗೆ ಯಾಕೆ ಸರ್ ಆಯ್ತು. ಡಿಸ್ಕಷನ್ ಮಾಡಿದಾನೆ ಏನೋ ರಿಯಾಜ್ ಅನ್ನು. ಸೊ ಇದು ಕುಲಪತಿ ಮುನಿರಾಜು ಮತ್ತು ಮಧ್ಯವರ್ತಿ ನಡುವೆ ನಡೆದಿರ್ತಕ್ಕಂಥ ಮಾತುಕತೆ. ಏನಪ್ಪ, ನಮ್ಮ ಸಿಬ್ಬಂದಿ ಯಾರೋ ಸಿರಾಜ್ ಅನ್ನೋರ ಹತ್ರ 5-6 ಸಾವಿರ ರೂಪಾಯಿ ಕೊಟ್ಟು ಪಾಸ್ ಮಾಡಿಸ್ತಾ ಇದೆಯಾ ಅಂದಿದ್ದಕ್ಕೆ, ಹೌದು ಮಾಡಿದ್ದಾರೆ, ಹಿಂದೆ ಎಲ್ಲ PGನಲ್ಲಿ ಮಾಡಿದ್ದಾರೆ, UGನಲ್ಲಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್, ಈಗ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದಿದ್ದಕ್ಕೆ ಓಪನ್ ಆಗಿ ಒಪ್ಕೋತಾರೆ, ಹೌದು ಡೀಲ್ ನಡೆದಿದೆ. ಅಲ್ಲಿಗೆ ಇದು ನಾನು ಆಗಲೇ ಹೇಳಿದಂತೆ ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಡಬೇಕು, ಒಂದು ಟೀಮ್ ಇದಕ್ಕೋಸ್ಕರನೇ ಇನ್ವೆಸ್ಟಿಗೇಷನ್ ಇಳಿಬೇಕಾಗುತ್ತೆ ಏನು ನಡೆದಿದೆ ಇಲ್ಲಿ ಅಂತ.